Hi, hello, namaskara. Welcome back. Welcome to Num Diploma channel. So, dear diploma students, ನವೆಂಬರ್ ಡಿಸೆಂಬರ್ ಅಲ್ಲಿ ಥಿಯರಿ ಎಕ್ಸಾಮ್ ಬರೆದ್ರಿ. ಥಿಯರಿ ಅಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಅದರದ್ದು ರಿಸಲ್ಟ್ ಇವತ್ತು ಅನೌನ್ಸ್ ಆಗುತ್ತೆ ಅಂತ ಲಾಸ್ಟ್ ಮೊನ್ನೆ ವಿಡಿಯೋದಲ್ಲಿ ಮಾಡಿದೆ. ಅದೇ ತರ ಇವತ್ತು ಅನೌನ್ಸ್ಮೆಂಟ್ ಆಯ್ತು. ಆಮೇಲೆ ಮತ್ತೆ ಪದೇ ಪದೇ ಕೇಳ್ತಾ ಇದ್ದೀರಾ ಸರ್, ಆನ್ಲೈನ್ ಲಿಂಕ್ ಎಲ್ಲಿದೆ, ಆನ್ಲೈನ್ ಲಿಂಕ್ ಎಲ್ಲಿದೆ, ವೈ ಐ ಡೋಂಟ್ ನೋ. ಓಕೆ, ಸೊ ಆಕ್ಚುಲಿ ನಿಮಗೆ ರಿಸಲ್ಟ್ಸ್ ಬಂದು ನಿಮ್ಮ ಕಾಲೇಜ್ ವೆಬ್ಸೈಟ್ ಅಲ್ಲೇ ಸಿಗೋದು. ಆಮೇಲೆ C25 ಸಿಲೆಬಸ್ ರಿಸಲ್ಟ್ಸ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ ಬರುತ್ತೆ ಅಂತ, ಬಟ್ ಅದಿನ್ನ ಬಂದಿಲ್ಲ. ಸೊ C25 ಸಿಲೆಬಸ್ ಅಂದ್ರೆ ಈ ಸಲ ನ್ಯೂ ಸಿಲೆಬಸ್ ಯಾರಿದ್ದೀರಾ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್, ಸೊ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ಫರ್ದರ್ ಅಪ್ಡೇಟ್ ಬಂದ ತಕ್ಷಣ ಕೊಡ್ತೀನಿ. ಅದಕ್ಕೆ ನೀವೇನ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಉಮೇಶ್ ಸರ್ನ ಫಾಲೋ ಮಾಡಿ, ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಚಾನಲ್ ಇರಿ, ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಇವಾಗ ಪರ್ಟಿಕ್ಯುಲರ್ಲಿ C3, C9, C15 ಅಂಡ್ C20 ಸಿಲೆಬಸ್ ಯಾರ್ಯಾರು ಇದ್ದೀರಾ, ಸೊ ನಿಮಗೆ ರಿಸಲ್ಟ್ಸ್ ಅನೌನ್ಸ್ ಆಗಿದೆ, ಕಾಲೇಜಲ್ಲಿ ಅನೌನ್ಸ್ ಆಗಿದೆ. ನಿಮ್ಗೊಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಆನ್ಲೈನ್ ಅಲ್ಲಿ ಸಿಗಲ್ಲ. ದಟ್ ಈಸ್ ದ ಫೇಟ್ ಆಫ್ ಡಿಪ್ಲೊಮೋದವರು ಕಾಲೇಜಲ್ಲೇ ಹೋಗಿ ನೋಡಬೇಕು. ನಿಮ್ಮ HOD ಅಥವಾ ನಿಮ್ಮ ಫ್ಯಾಕಲ್ಟಿ ಯಾರಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಲೆಜ್ಜರ್ ಕಳಿಸ್ತಾರೆ, ಅಥವಾ ಕಾಲೇಜಲ್ಲಿ ವಿಸಿಟ್ ಮಾಡಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ಎಷ್ಟು ಮಾರ್ಕ್ಸ್ ಬಂದಿದೆ ಏನು ಅಂತ. ಇವಾಗ ರಿಸಲ್ಟ್ಸ್ ಬಂದಿರೋರಿಗೆ ಆಲ್ ದ ಬೆಸ್ಟ್, ಯಾಕಂದ್ರೆ ಚೆನ್ನಾಗಿ ಸ್ಕೋರ್ ಮಾಡಿದಿರಾ, ಕೆಲವರೆಲ್ಲ ಒಳ್ಳೆ ಮಾರ್ಕ್ಸ್ ಬಂದಿದೆ. ನಾವು ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಪ್ರಿಪೇರ್ ಫಾರ್ ದ DCET. ಓಕೆ, ಯಾರು ಫೈನಲ್ ಇಯರ್ ಇದ್ದೀರೋ, ಇವಾಗ ಯಾರು ಪಾಸ್ ಆಗಿದ್ದೀರಾ, ಒಳ್ಳೆ ಮಾರ್ಕ್ಸ್ ಬಂದಿದೆ, ನಾವು ಗಿಯರ್ ಅಪ್. ಆಲ್ ದ ಬೆಸ್ಟ್. 23rd May ಇಸ್ ಯುವರ್ DCET ಎಕ್ಸಾಮ್. ಸೊ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿ. ಪ್ರಿಪೇರ್ ಆಗಬೇಕು ಅಂದ್ರೆ ND ಅಕಾಡೆಮಿ ಜಾಯಿನ್ ಮಾಡ್ಕೊಳ್ಳಿ. ಲೈವ್ ಕೋಚಿಂಗ್ ನಡೀತಾ ಇದೆ, ರೆಕಾರ್ಡ್ ಕ್ಲಾಸ್ ಇದೆ, LMR PPT ಕೋರ್ಸ್ ಇದೆ, ಪರ್ಸನಲ್ ಗೈಡೆನ್ಸ್ ಇದೆ, ಎಲ್ಲ ಕಂಪ್ಲೀಟ್ ಫಾಲೋ ಅಪ್ಸ್ ನಿಮಗೆ ಸಿಗುತ್ತೆ. ವೀಕ್ಲಿ ಮಾಕ್ ಟೆಸ್ಟ್ ನಡೀತಾ ಇದೆ. ಡಿಲೇ ಮಾಡಬೇಡಿ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ನನಗೆ ಗೊತ್ತು ಸ್ಟೂಡೆಂಟ್ಸ್ ತುಂಬಾ ಜನ ಸ್ಟೂಡೆಂಟ್ಸ್ ಲೇಟ್ ಆಗಿ ಜಾಯಿನ್ ಆಗ್ತೀರಾ, ಇಂಟರ್ನ್ಶಿಪ್ ನಡೀತಾ ಇದೆ ಅದು ಇದು ಅಂತ. ಸೊ ಅರ್ಥ ಮಾಡ್ಕೊಳ್ಳಿ, ನೀವು ಲೇಟ್ ಮಾಡಿದಷ್ಟು ನೀವು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂತೀರಾ. ಚಾನ್ಸಸ್ ಆಫ್ ರಿಡಕ್ಷನ್ ಆಫ್ ದ ಮಾರ್ಕ್ಸ್. ಸೊ DCET ಅಂದ್ರೆ ಡಿಪ್ಲೊಮಾ ಎಕ್ಸಾಮ್ ಇದ್ದಂಗೆ ಒಂದ್ಸಲಿ ಓದು ಬರ್ಬಿಡೋದಲ್ಲ. ಇವ್ ನೀಡ್ ಕಂಟಿನ್ಯೂಸ್ ಪ್ರಿಪರೇಷನ್, ಯಾಕಂದ್ರೆ ಅಲ್ಲಿ MCQ ಇರೋದು, ಬಂದ್ರೆ 1 ಇಲ್ಲ ಅಂದ್ರೆ 0. ದಟ್ಸ್ ದ ಥಿಂಗ್, ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಎ ಕಾಂಪಿಟೇಟಿವ್ ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಪ್ರಿಪರೇಷನ್ ಇರಲೇಬೇಕು. ಯಾವ ಮೂಲೆಯಿಂದ ಬೇಕಾದ್ರೆ ಕೇಳ್ಬೋದು, ಯಾವ ಪಾಯಿಂಟ್ ಇಂದಾನೆ ಕೇಳ್ಬೋದು. ಕಂಪ್ಲೀಟ್ ಗೈಡೆನ್ಸ್ ND ಅಕಾಡೆಮಿಯಿಂದ ಕೊಡುತ್ತೆ. ಅದೇ ತರ ND ಅಕಾಡೆಮಿಯಿಂದ ರಿಸಲ್ಟ್ಸ್ ನೋಡ್ತಾ ಇದ್ದೀರಾ, ರಿಸಲ್ಟ್ಸ್ ಓವರ್ ದ ಇಯರ್ಸ್, ಇಸ್ ದ ರಿಸಲ್ಟ್ಸ್ ಓವರ್ ದ ಇಯರ್ಸ್. ಸೊ ಯು ಕ್ಯಾನ್ ಜಾಯಿನ್ ND ಅಕಾಡೆಮಿ. ಆಮೇಲೆ ಎಲ್ಲ ಅಪ್ಡೇಟ್ಸ್ ಬರಬೇಕು ಅಂತಂದ್ರೆ ND ಅಕಾಡೆಮಿಗೆ ಜಾಯಿನ್ ಆಗಿ. ಸೊ ಇವತ್ತು ಬಂದಿರೋದು ವಿಡಿಯೋ ಏನು ಅಂತಂದ್ರೆ, ಎಕ್ಸಾಕ್ಟ್ಲಿ ರಿವ್ಯಾಲ್ಯೂಯೇಷನ್ ಮತ್ತೆ ಫೋಟೋ ಕಾಪಿ ಅಪ್ಲೈ ಮಾಡಬೇಕು. ಯಾರ್ಯಾರು ಪಾಸ್ ಆಗಿದ್ದೀರಾ, ಓಕೆ, ಪ್ರಿಪೇರ್ ಫಾರ್ DCET. ಇವಾಗ ಯಾರ್ಯಾರು ಫೇಲ್ ಆಗಿದ್ದೀರಾ ಅಥವಾ ಮಾರ್ಕ್ಸ್ ಕಡಿಮೆ ಬಂದಿದೆ, ನಮ್ಮ ಕಾಲೇಜಲ್ಲಿ ಆತರ ಆಗಿದೆ. ಓಕೆ, ಸುಮಾರು ಜನಕ್ಕೆ ಬರ್ದಿರೋ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಬಂದಿಲ್ಲ. ಸುಮಾರು ಜನ ನಮ್ಮ ಕಾಲೇಜಲ್ಲೇ ಓದಿರೋ ಸ್ಟೂಡೆಂಟ್ಸ್ ಸ್ವಲ್ಪ ಫೇಲ್ ಆಗಿದ್ದಾರೆ. ಓಕೆ, ಸೊ ಚಾನ್ಸಸ್ ಆರ್ ದೇರ್. ಯಾಕೆ ಸಮ ಅಬ್ರೂಪ್ಟ್ ವ್ಯಾಲ್ಯೂಷನ್ಸ್ ಆಗುತ್ತೆ, ಇವೆಲ್ಲ ಆಗುತ್ತೆ, ಡಿಪ್ಲೊಮಾದಲ್ಲಿ ನಡೀತಾ ಇರುತ್ತೆ. ಆಸ್ ಯೂಶುವಲ್ ಯು ಕ್ಯಾನ್ ನೋ. ಸೊ ಅದಕ್ಕೆ ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ಸರ್, ರಿವ್ಯಾಲ್ಯೂಷನ್ ಅಪ್ಲೈ ಮಾಡಬೇಕು, ನಂಗೆ ಫೋಟೋ ಕಾಪಿ ಬೇಕು. ನಾವು ಅರ್ಥ ಮಾಡ್ಕೊಳ್ಳಿ, ಪರ್ಟಿಕ್ಯುಲರ್ಲಿ ಯಾರು ಫೈನಲ್ ಇಯರ್ ಇದ್ದೀರಾ, ಸೊ ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸುಮ್ಮನೆ ಬ್ಲೈಂಡ್ ಆಗಿ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಲ್ಲ. ನೀವ್ ಏನ್ ಬರ್ದಿರಾ ನಿಮ್ಗೆ ಅರ್ಥ ಆಗುತ್ತೆ. ಡೋಂಟ್ ಥಿಂಕ್ ಫಾರ್ 250 rupees. ಇವಾಗ ರಿವ್ಯಾಲ್ಯೂಷನ್ ಲಾಸ್ಟ್ ಡೇಟ್ ಏನು, ಫೀಸ್ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ಬಂದಿರೋದು. ರಿವ್ಯಾಲ್ಯೂಷನ್ ಫೋಟೋ ಕಾಪಿನ ಇವತ್ತಿಂದಾನೆ ಅಪ್ಲೈ ಮಾಡಬಹುದು. ಸೊ ರಿವ್ಯಾಲ್ಯೂಷನ್ ಬರೋದಾದ್ರೆ ನೋಡಿ, ರಿವ್ಯಾಲ್ಯೂಯೇಷನ್ ಫೀಸ್ ಬಂದು 550 rupees ಇದೆ, ಅಂಡ್ ಫೋಟೋ ಕಾಪಿ ಫೀಸ್ ಬಂದು 250 rupees ಇದೆ. ಅಲ್ಲಿ ಏನಾನ ಕೊಟ್ಟಿದ್ರೆ ಅವೆಲ್ಲ ತಲೆ ಕೆಡಿಸ್ಕೊಂಡ್ಬೇಡಿ, ನಾನು ಹೇಳೋದನ್ನ ಫಾಲೋ ಅಪ್ ಮಾಡಿ. ಓಕೆ, ಸೊ ರಿವ್ಯಾಲ್ಯೂಯೇಷನ್ ಫೀಸ್ ಬಂದು 550 rupees ಇದೆ. ಸೊ ನೀವು ಯಾರು ಫೇಲ್ ಆಗಿದ್ದೀರಾ ಅಥವಾ ಮಾರ್ಕ್ಸ್ ಕಡಿಮೆ ಬಂದಿದೆ, ನಾನ್ ಪ್ರಿಫರ್ ಮಾಡೋದು ಫಸ್ಟ್ ಥಿಂಗ್, ಪುಟ್ ಫಾರ್ ಫೋಟೋ ಕಾಪಿ ಅಂಡ್ ದೆನ್ ಪುಟ್ ಫಾರ್ ರಿವ್ಯಾಲ್ಯೂಯೇಷನ್ ಡೈರೆಕ್ಟ್ಲಿ. ಫೋಟೋ ಕಾಪಿ ಹಾಕ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಚೆಕ್ ಮಾಡ್ತೀನಿ ಅಂದ್ರೆ ಅವೆಲ್ಲ ತಲೆನೋವುಗಳಾಗುತ್ತೆ. ಸೊ ಬೇಡ, ಡೋಂಟ್ ಥಿಂಕ್ ಫಾರ್ ಎಷ್ಟಾಗುತ್ತೆ, 550 + 250 ಅಂದ್ರೆ 600, 800 rupees ಆಗುತ್ತೆ. ಸೊ ಡೋಂಟ್ ಥಿಂಕ್ ಫಾರ್ 800, ಜಸ್ಟ್ ಪುಟ್ ಇಟ್. ನಿಮ್ಗೆಲ್ಲೋ ಒಂದು 10 ಮಾರ್ಕ್ಸ್ ಜಾಸ್ತಿ ಆದ್ರೆ ಯಾರು ನಿಮ್ಗೆ 1 ಲಕ್ಷ ಕೊಟ್ಟರು ಕೊಡಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ ಕರೆಕ್ಟ್ ಆಗಿ ನೀವು ಬರ್ದಿದ್ದು ಪ್ರಾಬ್ಲಮ್ ಆಗಿದ್ರೆ, ನೀವು ಬರ್ದಿದ್ದು ಫೇಲ್ ಆಗಿದ್ರೆ, ಸೊ ದಿಸ್ ದ ಮೇನ್ ಥಿಂಗ್. ಓಕೆ, ಸೊ ಅದಕ್ಕೆ ಕೆಲವ್ರು ಏನ್ ಮಾಡ್ತಾರೆ, ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ಬಿಟ್ಟು, ಫೋಟೋ ಕಾಪಿ ಅಪ್ಲೈ ಮಾಡ್ಬಿಟ್ಟು ಆಮೇಲೆ ಒಂದು ಚಾನ್ಸ್ ತಗೊಂತೀನಿ ಅಂತ ಹೇಳ್ತಾರೆ. ಅವೆಲ್ಲ ಬೇಡ. ಫೈನಲ್ ಇಯರ್ ಇದ್ದೀರಾ, ಸೊ ಡೋಂಟ್ ಟೇಕ್ ಇಟ್ ಎ ಚಾನ್ಸ್. ನೀವು ಬರ್ದಿದ್ದೀರಾ ಚೆನ್ನಾಗಿ ಎಕ್ಸಾಮ್, ಐನೋ, ಬಟ್ ಆದ್ರೂ ಸಮ್ ರೀಸನ್ಸ್ ಇಂದ ಮಾರ್ಕ್ಸ್ ಕಡಿಮೆ ಬಂದಿದೆ, ಫೇಲ್ ಆಗಿದ್ದೀರಾ. ಸೊ ಇಂಥವರು ಸ್ಪೆಸಿಫಿಕಲಿ ದೇ ನೀಡ್ ಟು ಗೋ ಫಾರ್ ರಿವ್ಯಾಲ್ಯೂಯೇಷನ್ ಫೋಟೋ ಕಾಪಿ. ಓಕೆ, ಸೊ ಇದು C25 ಸಿಲೆಬಸ್ ಆಗಲಿ, ಯಾವುದೇ ಸಿಲೆಬಸ್ ಆಗಲಿ, ಸೇಮ್ ಫೀಸ್ ಇರುತ್ತೆ. ಸೊ ಅದಕ್ಕೆ ನೀವು ಏನ್ ಮಾಡಿ, ಡೈರೆಕ್ಟ್ ಆಗಿ ಫೋಟೋ ಕಾಪಿಗೆ ಅಪ್ಲೈ ಮಾಡಿ, ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ. ಫೋಟೋ ಕಾಪಿಗೆ 250 ರೂಪಾಯಿ ಆಗುತ್ತೆ, ರಿವ್ಯಾಲ್ಯೂಯೇಷನ್ಗೆ 550 ರೂಪಾಯಿ ಆಗುತ್ತೆ. ಓಕೆ, ಸೊ ಅಪ್ಲೈ ಮಾಡೋದು ಹೆಂಗ್ ಸರ್, ಲಾಸ್ಟ್ ಡೇಟ್ ಹೆಂಗ್ ಸರ್ ಅಂತಂದ್ರೆ, ಸೇಮ್ ಇವಾಗ ಎಕ್ಸಾಮ್ ಫೀಸ್ ಹೆಂಗ್ ಕಟ್ಟಿದ್ರಿ ಹಂಗೆ K2 ಚಲನ್ ಜನರೇಟ್ ಮಾಡಬೇಕು. ಜನರೇಟ್ ಮಾಡಿ ಅಮೌಂಟ್ ಪೇ ಮಾಡಿ ನೀವು ತಗೊಂಡೋಗಿ ಆಫೀಸಲ್ಲಿ ಕೊಡಬೇಕು. ಆಫೀಸಲ್ಲಿ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ನ ಫಿಲ್ ಅಪ್ ಮಾಡಿ, ನೀವು ಯಾವ ಸಬ್ಜೆಕ್ಟ್ ಅಪ್ಲೈ ಮಾಡ್ತಾ ಇರೋ ಡೀಟೇಲ್ಸ್ ಫಿಲ್ ಮಾಡಿಕೊಟ್ರೆ ನಿಮಗೆ ಅಲ್ಲಿ ಕತೆ ಮುಗೀತು, ಮಿಕ್ಕಿದ ಕೆಲಸ ಅವ್ರು ಮಾಡ್ಕೊಂತಾರೆ. ಇದ್ರ ನೆಕ್ಸ್ಟ್ ಕ್ವಶನ್ ಬರೋದು ನನಗೆ, ಸರ್ ಯಾವಾಗ ಬರುತ್ತೆ ಸರ್ ಫೋಟೋ ಕಾಪಿ? ಇವಾಗ ಅಪ್ಲೈ ಮಾಡ್ಬಿಡ್ತೀರಾ, ಅಪ್ಲೈ ಮಾಡಿದ ತಕ್ಷಣ ನೆಕ್ಸ್ಟ್ ಕ್ವಶನ್ ಬರೋದು ನನಗೆ, ಫೋಟೋ ಕಾಪಿ ಯಾವಾಗ ಸರ್ ಅಂತ.
ಡಿಪ್ಲೊಮೊ ಅಂದ್ರೆ ತಾಳ್ಮೆ ಇರ್ಬೇಕ್ರಿ. ಯು ಆರ್ ಎ ಡಿಪ್ಲೊಮೊ ಸ್ಟೂಡೆಂಟ್ ಅಂಡ್ ದೇ ಆರ್ ದ ಬೋರ್ಡ್ ಇಸ್ DTE. ಸೊ ವೈ ಆರ್ ಹರಿಯಿಂಗ್, ಡೋಂಟ್ ಹರಿ ಫಾರ್ ದ ಕರಿ ಅಂತ ಹೇಳ್ತಾರಲ್ಲ, ಅದೇ ತರ ಹರಿ ಮಾಡ್ಕೊಳಕ್ ಹೋಗ್ಬೇಡಿ, ಅದ್ರ ಪಾಡ್ಗೆ ಅದ್ ಕೊಡ್ತಾರೆ. ಯಾಕಂದ್ರೆ ರಿಸಲ್ಟೇ ಜನವರಿಲಿ ಕೊಡಬೇಕಾಗಿರೋದು ಫೆಬ್ರವರಿ ಮಿಡ್ಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ದ ಥಿಂಗ್, ದಟ್ಸ್ ದ ಥಿಂಗ್ ವಿ ನೀಡ್ ಟು ಫೇಸ್ ಇಟ್. ಓಕೆ, ಸೊ ಅಪ್ಲೈ ಮಾಡಿ, ಆರಾಮಾಗಿರಿ, ಬರುತ್ತೆ. ನಾನ್ ಸಜೆಸ್ಟ್ ಮಾಡೋದೇನು ಅಂತಂದ್ರೆ ಫೋಟೋ ಕಾಪಿಗೂ ಅಪ್ಲೈ ಮಾಡಿ, ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿ. ಏನ್ ಸರ್ ನಮ್ ಕೈಲಿ ಖರ್ಚು ಮಾಡಿಸ್ತೀರಾ ಅಂತೀರಾ? ಖರ್ಚು ಮಾಡೋದಲ್ಲ, ಡೆಫಿನೆಟ್ಲಿ ಹೇಳ್ತಾ ಇದೀನಿ, ಒಳ್ಳೇದಾಗತ್ತೆ. ಹೇಳಿದ್ ಮಾಡಿ, ಹೇಳಿದ್ ಫಾಲೋ ಅಪ್ ಮಾಡಿ, ಅದಾಗತ್ತೆ. ಲಾಸ್ಟ್ ಡೇಟ್ ಅವಾಗ ಸರ್ ಅಪ್ಲೈ ಮಾಡೋದಕ್ಕೆ ರಿವ್ಯಾಲ್ಯೂಷನ್ ಫೋಟೋ ಕಾಪಿ ಎರಡಕ್ಕೂ ಅಂತಂದ್ರೆ 21st ಇಸ್ ದ ಲಾಸ್ಟ್ ಡೇಟ್. ನಾಳೆಯಿಂದಾನೇ ಅಪ್ಲೈ ಮಾಡಬಹುದು, ಅಂದ್ರೆ ಇವತ್ತೇ ಪೇಮೆಂಟ್ ಮಾಡಬಹುದು ನೀವು, ನೋ ಇಶ್ಯೂ. 21st ಲಾಸ್ಟ್ ಡೇಟ್, 21st ತನಕ ಲಾಸ್ಟ್ ಡೇಟ್ ಇದೆ. 22nd ಪೇಮೆಂಟ್ ಮಾಡಿದ್ರು ಆಗಲ್ಲ. ಸೊ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ, ನಿಮ್ಮ ಫ್ರೆಂಡ್ಸ್ ಯಾರನ್ನ ಫೇಲ್ ಆಗಿದ್ರೆ, ನಿಮ್ಮ ಫ್ರೆಂಡ್ಸ್ ಯಾರನ್ನ ಸಫರ್ ಮಾಡ್ತಾ ಇದ್ರೆ, ಸರ್ ನಂಗೆ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟಿದೆ ಅದು ಇದು ಅಂತ, ಡೈರೆಕ್ಟ್ ಆಗಿ ಅವ್ರಿಗೆ ವಿಡಿಯೋ ಕಳಿಸಿ. ಎಷ್ಟೊತ್ತು ಏನ್ ಹೇಳಿದ್ನೋ ಅವ್ರು ಕೇಳಿಸ್ಕೊಂಡ್ಲಿ. ನಾನು ಪ್ರಿಫರ್ ಮಾಡೋದು ಫೋಟೋ ಕಾಪಿ ಅಂಡ್ ರಿವ್ಯಾಲ್ಯೂಷನ್ 800 rupees. ಡೋಂಟ್ ಥಿಂಕ್ ಫಾರ್ 800, ಜಸ್ಟ್ ಪುಟ್ ಇಟ್, ಅಷ್ಟೇ ಹೇಳೋದು ನಾನು. ಓಕೆ, ಸೊ ನಿಮ್ಗೊಂದು ಅಡಿಷನಲ್ ಅಡ್ವಾಂಟೇಜ್ ಇರುತ್ತೆ. ಫೋಟೋ ಕಾಪಿ ಬಂದ್ರೆ ಸ್ಕ್ಯಾನ್ಡ್ ಕಾಪಿ ಬರುತ್ತೆ. ಇವಾಗ ಅದೊಂದು ಕೇಳ್ತೀರಾ, ಫೋಟೋ ಕಾಪಿ ಬಂದ್ರೆ ಎಲ್ಲಿಗೆ ಸರ್ ಬರುತ್ತೆ? ನಮ್ಮ ಮನೆ ಅಡ್ರೆಸ್ ಬರುತ್ತಾ, ಕಾಲೇಜಿಗೆ ಬರುತ್ತಾ ಅಂತ? ಕಾಲೇಜ್ಗೆ ಬರೋದು, ಅರ್ಥ ಆಯ್ತಾ? ಕಾಲೇಜಿಗೆ ಬರುತ್ತೆ. ಕಾಲೇಜಲ್ಲಿ ಆಫೀಸಲ್ಲಿ ಬಂದಿರುತ್ತೆ, ಬಂದಾಗ ಇನ್ಫಾರ್ಮ್ ಮಾಡ್ತಾರೆ, ನಿಮ್ಮ HOD ಅಥವಾ ಪ್ರಿನ್ಸಿಪಲ್ ಆಗಲಿ ಇನ್ಫಾರ್ಮ್ ಮಾಡ್ತಾರೆ, ಆಫೀಸ್ ಕಡೆ ಇನ್ಫಾರ್ಮ್ ಮಾಡ್ತಾರೆ. ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಕಲ್ಟೀಸ್ ಹೋಗಿ ತೋರಿಸಿ, ಸರ್ ನಾನು ಏನ್ ತಪ್ಪು ಮಾಡಿದೀನಿ ಅಂತ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಸೋ ದಟ್ ಇನ್ ಕೇಸ್ ಪ್ರಾಬ್ಲಮ್ ಆಗಿದ್ರೆ, ಇನ್ನ ಒಂದು ಎಕ್ಸಾಮ್ ಇದೆ, ತಲೆ ಕೆಲ್ಸಕ್ಕೆ ಹೋಗ್ಬೇಡಿ. ಪರ್ಟಿಕ್ಯುಲರ್ಲಿ ಯಾರು ಫೇಲ್ ಆಗಿದ್ದೀರಾ, ಡೋಂಟ್ ಗೆಟ್ ಡಿಸಪಾಯಿಂಟೆಡ್. ನಾನು ಹೇಳೋದು ಡಿಸಪಾಯಿಂಟ್ ಆಗ್ಬೇಡಿ. ಯಾಕಂದ್ರೆ ಇನ್ನ ಮೇ ಎಕ್ಸಾಮ್ ಇದೆ, ಅರ್ಥ ಆಯ್ತಾ? ಏಪ್ರಿಲ್ ಮೇ ಎಕ್ಸಾಮ್ ಇದೆ, ಅಲ್ಲೂ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಮೇಕಪ್ ಎಕ್ಸಾಮ್ ಇದೆ, ನಿಮ್ಗೆ ಇನ್ನ 2 ಚಾನ್ಸಸ್ ಇದೆ. ಸೊ ಡೋಂಟ್ ವರಿ. ಯಾರು ಫೇಲ್ ಆಗಿದ್ದೀರಾ, ಯಾರು ಪಾಸ್ ಆಗಿದ್ದೀರಾ, ನಿಮ್ಗೆಲ್ಲ ಒಂದು 5 ಮಾರ್ಕ್ಸ್ ಬಂದ್ರು ತುಂಬಾ ಅಡಪ್ ಆಗುತ್ತೆ. ಎಫೆಕ್ಟ್ ನಿಮ್ಗೆ ಗೊತ್ತಾಗಲ್ಲ. DCT ರ್ಯಾಂಕಿಂಗ್ ಬಂದಾಗ ಗೊತ್ತಾಗುತ್ತೆ 5 ಮಾರ್ಕ್ಸ್ ಏನು ಅಂತ. ಅದಕ್ಕೆ ಫೋಟೋ ಕಾಪಿ ರಿವ್ಯಾಲ್ಯೂಷನ್ ಯಾರ್ಯಾರು ಸಫರ್ ಆಗ್ತಾ ಇದ್ದೀರಾ, ಸೊ ಡೆಫಿನೆಟ್ಲಿ ಡೋಂಟ್ ಥಿಂಕ್ ವಿತೌಟ್ ಎ ಸೆಕೆಂಡ್ ಥಾಟ್. ಸರ್ 800 ರೂಪಾಯಿ ಸರ್, ತಲೆ ಕೆಲ್ಸಕ್ಕೆ ಹೋಗ್ಬೇಡ್ರಿ, ಅರ್ಥ ಆಯ್ತಾ? ಸುಮಾರು ಜನ ನಾನು ಕೇಳಿದೀನಿ, ಲೈವ್ ಎಕ್ಸಾಂಪಲ್ ಇದೆ, ಸರ್ ಹಾಕ್ಬೇಕಾಗಿತ್ತು ಸಾರ್ ಅಂತ ಅವಾಗ ಹೇಳ್ತಾರೆ ಹೊರತು, ಇವಾಗ ಟೈಮ್ ಇದೆ ಮಾಡ್ಬಿಡಿ. ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ನಾನು ಹೇಳ್ತಾ ಇರೋದು, ಇಫ್ ಯು ಆರ್ ಕಾನ್ಫಿಡೆಂಟ್, ನಾನು ಬರ್ದಿದ್ದೀನಿ ಸರ್, ಅದು ನಂಗೆ ತಪ್ಪಾಗಿ ಬಂದ್ಬಿಟ್ಟಿದೆ, ಏನೋ ಮಿಸ್ ಆಗಿ ಬಂದ್ಬಿಟ್ಟಿದೆ, ಇಲ್ಲ ಬೇರೆ ಮಾರ್ಕ್ಸ್ ಬಂದ್ಬಿಟ್ಟಿದೆ, ಸರಿಯಾಗಿ ವ್ಯಾಲ್ಯೂ ಮಾಡಿಲ್ಲ ಸರ್, ಅದು ಯಾರು ಮಾಡಿದ್ರು ಏನೋ ಅದು ಇದು ಅಂತಂದ್ರೆ, ಅದಕ್ಕೆ ಹೇಳ್ತಾ ಇರೋದು ಡೋಂಟ್ ಥಿಂಕ್ ಇನ್ ಅದರ್ ವೇ, ಜಸ್ಟ್ ಪುಟ್ ಇಟ್, ಅಷ್ಟೇ ಹೇಳೋದು ನಾನು. ಸೊ 21st ಇಸ್ ದ ಲಾಸ್ಟ್ ಡೇಟ್. ನಿಮ್ಮ ಸ್ಕ್ಯಾನ್ಡ್ ಕಾಪಿ ಬಂದು ಕಾಲೇಜ್ಗೆ ಬರುತ್ತೆ. ಆಮೇಲೆ ರಿವ್ಯಾಲ್ಯೂಷನ್ ಅಪ್ಲೈ ಮಾಡೋದಕ್ಕೆ K2 ಚಲನ್ ಜನರೇಟ್ ಮಾಡಿ ಕಾಲೇಜ್ ತಗೊಂಡೋಗಿ ಕೊಡಿ. ಸೊ ಇಷ್ಟು ಅಪ್ಡೇಟ್ಸ್ ಡೀಟೇಲ್ ಆಗಿ ಹೇಳಿದೀನಿ. ದಯಮಾಡಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಲೆಂತಿ ಇರುತ್ತೆ, ಹರಿಬರಿಲಿ ಹೇಳಿ ಮುಗಿಸೋಂತ ಜಾಯಿಮಾನ ನಂದಲ್ಲ. ಯಾಕೆಂದ್ರೆ ಸ್ಟೂಡೆಂಟ್ಸ್ಗೆ ಒಂದಲ್ಲ ಒಂದು ಇನ್ಫಾರ್ಮೇಶನ್ ರೀಚ್ ಆಗ್ಲಿ ಅಂತ. ಅದೇ ತರ ಎಲ್ಲ ಕೇಳಿಸ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಗೆ ಡೌಟೇ ಬರಲ್ಲ. ಅದೇ ತರ ND ಅಕಾಡೆಮಿ ಕೋಚಿಂಗು ಇರುತ್ತೆ, ಹಂಗಾಗಿ ಇಷ್ಟು ಜನ ಸ್ಕೋರ್ ಮಾಡಿರೋದು. ಸೊ ನೀವು ತಪ್ಪದೆ ND ಅಕಾಡೆಮಿ ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ, ಯು ಕ್ಯಾನ್ ಜಾಯ್ನ್ and you can be one of the top rank achievers for the DCT 2026. ಸೊ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಪಿಂಗ್ ಮಾಡಿ. ಆಮೇಲೆ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ND ಅಕಾಡೆಮಿ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಉಮೇಶ್ ಸರ್ ನಿಮಗೋಸ್ಕರ ಸೈನಿಂಗ್ ಆಫ್ ಫ್ರಮ್ ND ಅಕಾಡೆಮಿ. ಥ್ಯಾಂಕ್ ಯು.